ಮತ್ತೆ ಈ ಹೊಂದಾಣಿಕೆ ಯಾಕೆ? ಏನು ಅವ್ರಿಗೂ ನೆಸೆಸಿಟಿ ಇತ್ತು, ಪಕ್ಷ ಡಿವೈಡ್ ಮಾಡ್ತಾರೆ, ಅದು ಮಾಡ್ತಾರೆ, ಏನೋ ಮಾಡ್ತಾರೆ ಅಂತಕ್ಕಂಥ ಇವರೇ ವಾಲಂಟಿಯರ್ ಉಳಿಸ್ಕೊಳ್ಳೋ ಅನಿವಾರ್ಯತೆ ಇತ್ತು. 100% ಅವರ ಉಳಿಸ್ಕೊಳ್ಳೋ ಅನಿವಾರ್ಯತೆ ಈಗ JDS MLA ಎ ಮಂಜು ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಸೀಮಿತ ಅಂತ ನಾನು ಹೇಳಿಲ್ಲ, ಎ ಮಂಜು ಆ ಪಕ್ಷದ ಶಾಸಕರೇ ಹೇಳಿದ್ದಾರೆ. ಅವರ ಅನುಕೂಲಕ್ಕೋಸ್ಕರ ಬಿಜೆಪಿ ಜೊತೆಲಿ ಇವರೇ ವಾಲಂಟಿಯರ್ಗೆ ಯಾಕೆ ಹೋದ್ರು ಅಂತಂದ್ರೆ, ಕಾಂಗ್ರೆಸ್ನವರು UPAನವರು ಇವ್ರನ್ನ ಕೂಗ್ಲಿಲ್ಲ. UPAನವರು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು, ಇವ್ರಿಗೆ ಆಹ್ವಾನ ಇಲ್ಲ. ಇನ್ನು ಉಳಿದಿರೋದು ಯಾವುದು? ಇವರೇ ಬಿಜೆಪಿ. ಇವರೇ ಬಿಜೆಪಿ ಇರ್ಬೋದು, ಇವರೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು. 100ಕ್ಕೆ 100 ಹೊಂದಾಣಿಕೆ ಒಯ್ತೀವಿ ಅಂತ ಮೇಲ್ನೋಟಕ್ಕೆ ಕೇಳ್ತಿದ್ದಾರೆ. ಒಳನೋಟದಲ್ಲಿ ಯಾರು ಕೂಡ ಇಂಟ್ರೆಸ್ಟ್ ಇಲ್ಲ, ಕಾಮೆಂಟ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ.